ನಾ ಇರತನ ಈ ಗಿಡಗಳಿಗೆ ಹೊಟ್ಟೆ ಒಣಗ್ಲಕ್ಕೆ ಬಿಡಲ್ಲ. ಇಷ್ಟು ಚಂದ ನೋಡ್ಕೊತೀನಿ, ಹಚ್ಚ ಹಸಿರಾಗಿಟ್ಟೀನಿ. ಇನ್ನು ನಾ ಹೋಗಿದ್ದ ಕಾಲಕ್ಕೆ ನಾನು ಸೊಸಿದೇರು ಹಿಂಗೆ ಇಡ್ಬೇಕಂತೇಳಿ ಎಷ್ಟು ಅಂದ್ಕೊಂಡಿದ್ದ. ಹಾಗಾಗಿ ನೋಡಮ್ಮಿ ಹಾಕ್ತಾರೇನೋ, ಚಂದ ಇಟ್ಕೋತಾರೇನೋ ಅಂತೇಳಿ 4 ದಿನ ನೀರು ಹಾಕೋದೇ ಬಿಟ್ಟಿದ್ದ. ಯಾವಕ್ಕಿನೂ ಬಂದು ಹಾಕಿಲ್ಲ ನೋಡು. ಆಕಿನೂ ಬಂದು ಹಾಕಿಲ್ಲ, ಈಕಿನೂ ಬಂದು ಹಾಕಿಲ್ಲ. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ಬಿಡ್ತಾರೆ ಸಣ್ಣ ಪುಟ್ಟ ಕೆಲಸಕ್ಕೆ. ಇನ್ನು ಗಿಡಗಳಿಗೆ ಎಲ್ಲಿ ಟೈಮ್ ಕೊಡ್ಬೇಕು ಇವ್ರು. ಸಾಕಾಗಿ ನಾನೇ ಹಾಕ್ದೆ. ಆಯ್ತು, ಇವ್ರೇನು ನೋಡ್ಕೊಂಡು ಹೋಗ್ತಾರೆ ನಾ ಹೋಗಿದ್ದ ಕಾಲಕ್ಕೆ. ಏನು ನೋಡ್ಕೊಳಲ್ವಾ ಈ ಗಿಡಗಳಿಗೆ. ಊಟ ಕೂತಾಗ ನಿಂಬಿಕೆ ಇಲ್ಲದೆ ಒಂದು ದಿನ ಊಟ ಮಾಡಲ್ಲಕ್ಕಿ. ಸಣ್ಣಕ್ಕಿ ಒಂದು ದಿನ ಇದಕ್ಕೆ ನೀರು ಹಾಕ್ತಾಳ. ಒಂದು ದಿನ ನೀರು ಹಾಕಿದ್ರೆ ಬಿಡು, ಈ ಕಡೆ ಸ್ವಚ್ಛ ಮಾಡಬೇಕು, ಗಿಡದ ಕೆಳಗೆ ಇಟ್ಟೊಂದು ಕಸ ಕುಂತದ ಅನ್ನ ತಲೆಗೆ ಬರಲ್ಲ. ನಿಂಬಿಕೆ ಕಡಿಲಿಕ್ಕೆ ಮಾತ್ರ ಕೀ ನೆನಪು ಬರ್ತದೆ. ಈ ನೀರಿನ ಪೈಪ ಇಲ್ಲೇ ಇಟ್ಟು ಬಿಡ್ತೀನಿ. ಕಂಡಬಟ್ಟಿ ಗಿಡಗಳವ, ಆ ಕಡೆ ಎಲ್ಲ ನಿಂತು ಹಾಕೋದಾಗಲ್ಲ. ಇಲ್ಲಿಟ್ಟಂದ್ರೆ ಎಲ್ಲ ಗಿಡಗಳಿಗೆ ನೀರಾಗಿಬಿಡ್ತಾವೆ. ಇಲ್ಲೇ ಇಟ್ಬಿಡ್ತೀನಿ. ಅತ್ತಿ ನೀರು ಬಿಡ್ಲಾಕತ್ತೀರೇನ್ರಿ ಗಿಡಕ್ಕೆ? ನೀರು ಹಾಕ್ಲಕತ್ತೀನಿ ಗಿಡಗಳಿಗೆ. 4 ದಿನ ಹೊತ್ತಾಯ್ತು. ಆಕನು ಒಂದು ಚರ್ಗಿ ನೀರು ತಂದು ಹಾಕಿಲ್ಲ, ತಂಗಿನೂ ತಂದು ಹಾಕಿಲ್ಲ. ನಿನಗಂತರೂ ಬಿಡು, ನಿನಗೆ ನಿಂಬಿಕೆ ಬೇಕಾದಾಗ ಅಷ್ಟೇ ಗಿಡಗಳು ನೆನಪು ಬರ್ತಾವ. ಇನ್ನು ನಿಮ್ಮ ಅಕ್ಕ, ಆಕಿಗಂತರೂ ಗಿಡಗಳು ಮನೆ ಮುಂದೆ ಅದಾವ ಅನ್ನೋದೇ ಆಕಿಗೆ ನೆನಪಿರಲ್ಲ ಬಿಡು. ಇಬ್ಬರು ಚಲೋ ಕಲ್ತಿರ್ ಬಿಡವ. ಈಗ ಹಿಂಗೆ ನಾ ಹೋಗಿದ್ದ ಕಾಲಕ್ಕೆ ಅದು ಏನು ಮಾಡ್ತೀರೋ ಏನು ಸುತ್ತೇನ, ಯಾರು ಹೇಳ್ಬೇಕು ನಿಮಗೆ? ಇಲ್ರಿ ಅತ್ತಿ, ಈಗ ನಾನು ನೀರು ಹಾಕ್ಲಿಕ್ಕೆ ಬಂದಿದ್ರಿ. ನೀರು ಹಾಕಿ ಒಂದು ದಿವಸ ನಿಂಬಿಕೆ ಕಡಿದ್ರೆ ಆಯ್ತು ಅಂಥೇಳಿ ನಾನು ಬಂದಿದ್ದ. ಬರೋಷ್ಟೊತ್ತಿಗೆ ನೀವು ಹಾಕೋತ ನಿಂತಿದ್ರೆ. ಹೌದೇನವ, ನೀ ನೀರು ಬಿಡೋಕೆ ಬಂದಿದ್ದೇನ ಅಂದಂಗೆ ನಂಗೆ ಗೊತ್ತಾಗಿಲ್ಲ ಬಿಡು. ಈಗ ನಾನು ಇವೆಲ್ಲ ಗಿಡಗಳಿಗೆ ನೀರು ಹೊಡ್ತೀನಿ. ಈಗ ಈ ಕಡೆ ಪೈಪ್ ಇಟ್ಟಿನಿ, ಈ ಕಡೆ ನಿಂಬಿಕೆ ಗಿಡದ ಬಾಜು ಪೈಪ್ ಇಟ್ಟಿನಿ. ಅಲ್ಲಿ ಕಂಡಬಟ್ಟಿ ಗಿಡಗಳದವ. ಅದಕ್ಕೆ ನಂಗೆ ನಿಂತು ನೀರು ಹೊಡ್ಕೊತ ನಿಂದ್ರಕ್ಕಾಗಲ್ಲ ಅಂಥೇಳಿ ನಾ ಪೈಪ್ ಇಟ್ಟಿನಿ. ಎಲ್ಲ ಕಡೆ ಹೋಗ್ತಾವೆ ನೀರು ಅಂಥೇಳಿ. ನೀನು ಒಂಚೂರು ಪೈಪ್ ಹಿಡ್ಕೊಂಡು ಜರ ಎಲ್ಲ ಗಿಡಗಳಿಗೆ ನೀರು ಹಾಕ್ಬಾವ. ನನಗೆ ಜರ ಬಿಸಿಲಿಗೆ ಇಲ್ಲಿ ಕೂಡ್ತೀನಿ. ಜರ ಭಾಳ ಹೊತ್ತಾಯ್ತು ನಾನು ನಿಂತು. ನಾನು ಕೂಡ್ತೀನಿ, ನೀ ಎಲ್ಲ ಗಿಡಗಳಿಗೆ ನೀರು ಹಾಕಿ ಬಾ ತಂಗಿ. ಅದು ಅತ್ತಿ, ಈಗ ನಾನು ಅಷ್ಟೆಲ್ಲ ಗಿಡಗಳಿಗೆ ನೀರು ಹಾಕೋದು ನಿಂತಂದ್ರಿ ಅತ್ತಿ, ಬಿಸಿಲಿಗೆ ನಂದು ಫೇಸ್ ಎಲ್ಲ ಟ್ಯಾನ್ ಆಗಿಬಿಡ್ತದ್ರಿ ಅತ್ತಿ. ಇಲ್ಲಿ ಅಂದ್ರೆ ಇನ್ನೂ ಸಣ್ಣ ಸಣ್ಣ ಗಿಡಗಳದಾವ, ಒಂಚೂರು ತಂಪದ, ಏನು ಅನ್ಸಲ್ರಿ. ಈಗ ಆ ಕಡೆ ಎಲ್ಲ, ಆ ಕಡೆ ನಿಂಬಿಕೆ ಗಿಡದ ಬಳಿ ಎಲ್ಲ ಆ ಕಡೆ ಬಾಜುಕ ಎಷ್ಟು ಬಿಸಿಲದ ರೀ ಅತ್ತಿ, ಕಂಡಬಟ್ಟಿ ಬಿಸಿಲದ ರೀ. ಮುಖ ಎಲ್ಲ ಹಾಳಾಗಿಬಿಡ್ತದ್ರಿ ಅತ್ತಿ. ಈ ಪೈಪ್ ಬಿಟ್ಟಿರಲ್ರಿ ಬಿಡ್ರಿ, ಎಲ್ಲ ಕಡೆ ನೀರು ಹೋಗ್ತಾವ. ನನಗೆ ಗೊತ್ತು ಬಿಡವ, ನಂಗೆ ಗೊತ್ತು. ನೀ ಮಾಡಲ್ಲ ಅಂತನೂ ಗೊತ್ತು, ನಿನಗಿದೆಲ್ಲ ಆಗಿ ಬರಲ್ಲ ಅಂತನೂ ನನಗೆ ಗೊತ್ತು. ಬಾ ಬಾ, ನಿಂಬಿಕೆ ಕಡ್ಕೊಂಡು ಹೋಗ್ಲಾಕ್ ಬಂದಿದ್ದಿ, ನಿಂಬಿಕೆ ಕಡ್ಕೊಂಡು ಹೋಗಿ ಒಳಗೆ. ಏನು ಮಾಡ್ಲಕತ್ತಾಳ ನಿಮ್ಮ ಅಕ್ಕ? ಈ ಕೊನೆಗೆ ಏನೋ ಮಾಡ್ಲಕತ್ತೀವ್ರಿ ಅತ್ತಿ, ನಾನು ನೋಡಿಲ್ಲ ನೋಡ್ರಿ. ಇರ್ಲಿ ಬಿಡವ, ಇದು ನನಗೆ ನೆನಪೇ ಬಂದಿಲ್ಲ ನೋಡು. ನೀನು ಈಗ ನಿಂಬಿಕೆ ಕಡಿಬೇಡ. ಅಲ್ಲಿ ಒಳಗೆ ನಾನು 4-5 ನಿಂಬಿಕೆ ಕಡ್ದಿಟ್ಟಿನಿ ನಾನು ನಿನ್ನೆ. ಮತ್ತೀಗ ಅದಕ್ಕೆ ಕಡ್ದು ಹಾಳು ಮಾಡ್ತಿ, ಬೇಕಾದಾಗ ಕಡಿಲಾಕ ಬರ್ತಾವ. ಈಗೇನು ಬ್ಯಾಡ ಬಿಡು, ಅಲ್ಲೇ ಅದಾವ ನೋಡು, ಅಲ್ಲಿ ಒಳಗೆ ಇಟ್ಟಿನಿ, ಅವೇ ತಗೋ. ಹ್ಞೂ ರೀ ಅತ್ತಿ, ಆಯ್ತು ತಗೋರಿ. ಅತ್ತಿ, ಅಡುಗೆ ಆಗಿತ್ರಿ? ಮತ್ತು ನಿಮಗೆ ತಾಟ್ ಹಚ್ಚಂತೀರಿ ಏನಂತ ಕೇಳಕ್ಕೆ ಬಂದ್ರಿ ನಾನು. ಬ್ಯಾಡ ಬಿಡವ, ಇನ್ನೂ ಹಸು ಆಗಿಲ್ಲ. ಇಲ್ಲೇ ಜರ ಕೂಡ್ತೀನಿ ಬಿಸಿಲಿಗೆ. ಇನ್ನೂ ಏನು ಬ್ಯಾಡ ಬಿಡು, ನೀವು ಮಾಡಿರಿ, ಬರೋ ಊಟ ಮಾಡಿರಿ. ಇಲ್ರಿ ಅತ್ತಿ, ನನಗೂ ಏನು ಹಸು ಇಲ್ಲ. ಆಕಿ ಸುಷ್ಮಾ ಬೇಕಾದ್ರೆ ಊಟ ಮಾಡ್ತಾಳಂದ್ರೆ ಮಾಡಲಕ್ಕ. ನನಗೆ ನಿನ್ನ ಹಸು ಇಲ್ಲ ಬಿಡ್ರಿ, ನಾನು ನಿಮ್ಮ ಜೊತೆನೇ ಮಾಡ್ತೀನಿ. ನಾನು ನಿಮ್ಮ ಜೊತೆನೇ ಮಾಡ್ತೀನಿ. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಬಿಡ್ರಿ. ಅತ್ತಿ, ನಾನು ಈ ಬ್ಯಾಸ್ಗಿ ಮುಗತನ ಊರಿಗೆ ಹೋಗ್ಬೇಕಲ್ಲಕತ್ತೀನಿ ರೀ ಅತ್ತಿ. ನಾನು ತವ್ರ ಮನೆಗೆ ಇರ್ಬೇಕಲ್ಲಕತ್ತೀನಿ. ಏನು ಬ್ಯಾಸ್ಗಿ ಮುಗತನ ನೀ ತವ್ರ ಮನೆಗೆ ಇರ್ತೀಯ? ಯಾಕೆ ಅತ್ತಿ? ಇಲ್ಲಿ ಹೆವಿ ಬಿಸಿಲದ ರೀ ಅತ್ತಿ. ನನಗಂತೂ ಆಗವಲ್ರಿ, ಫೇಸ್ ಎಲ್ಲ ಹಾಳಾಗ್ಲಕತ್ತದ. ಅಲ್ಲಿ ನಮ್ಮ ಅಪ್ಪ ಅವನ ಮನೆಗೆ AC ಅದ ರೀ, ತಂಪ. ಅಲ್ಲಿ ಇಷ್ಟೊಂದು ಬಿಸಿಲು ಇಲ್ರಿ ಅತ್ತಿ. ಅದಕ್ಕೆ ಬ್ಯಾಸ್ಗಿ ಮುಗತನ ನಾನು ನನ್ನ ತವ್ರ ಮನೆಗೆ ಇರ್ತೀನಿ ರೀ ಅತ್ತಿ. ಇವತ್ತು ಸಂಜೆಗೆ ನಿಮ್ಮ ಮಗ ಬರೋದು ಕೇಳ್ತೀನಿ. ಹ್ಞೂ ಅಂತಂದ್ರೆ ನಾನು ನಾಳೆಗೆ ಹೋಗ್ಬಿಡ್ತೀನಿ ರೀ ಅತ್ತಿ. ಅತ್ತಿ, ಅಕ್ಕಿ ಹೋದಳು ಅಂತಂದ್ರೆ ನಾನು ಹೋಗ್ತೀನಿ. ನನಗೊಬ್ಬಕ್ಕಿಗೆ ಇದೆಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ರಿ ಅತ್ತಿ. ಅಕ್ಕಿನೂ ಇರ್ಬೇಕು, ನಾನು ಇರ್ಬೇಕು. ಇದ್ದಿಲ್ಲ ಅಂದ್ರೆ ಅಕ್ಕಿನೂ ಹೋಗಲಕ್ಕ ತವ್ರ ಮನೆಗೆ, ನಾನು ತವ್ರ ಮನೆಗೆ ಹೋಗ್ತೀನಿ ರೀ. ಆಕಿ ಬ್ಯಾಸ್ಗ್ಯಾಗ ಹೋಗ್ತಾಳ, ನಿಮ್ಮ ಮಳೆಗಾಲಕ್ಕೆ ಹೋಗು, ನಾ ಚಳಿಗಾಲಕ್ಕೆ ಹೋಗ್ತೀನಿ. ಇಲ್ಲಿ ಮನೆಗೆ ಇದ್ದೀವಿ ಗಂಡು ಮಕ್ಕಳೆಲ್ಲ ಊಟದ ಸಲಿಂದ ಅಲ್ಲಿ ಇಲ್ಲಿ ಖಾನಾವಳಿ ಅದು ಇದು ನೋಡ್ಕೋತಾವ. ಅತ್ತಿ, ಸುಮ್ಮನೆ ಹಿಂಗೆ ಮಾಡಿಬಿಡಮ್ ಬಿಡ್ರಿ. ನಾನು ನಮ್ಮ ಅಪ್ಪ ಹೋಗಿ ಹೇಳಿಸಿ ಇಲ್ಲೇ ಮನೆಗೆ, ನಮ್ಮ ಮನೆಗೆ ಒಂದು AC ಹಾಕಿಸ್ಲಿಕ್ಕೆ ಹಚ್ತೀನಿ ತಗೋರಿ. ಸುಷ್ಮಾ, ಸುಷ್ಮಾ ಚಾಲು ಮಾಡ್ದು ನೋಡಿಕಿ. ಈಗ ಏನು ಹೇಳ್ತಾಳೆ ಕೇಳವ, ಯಾಕೋ ಕರ್ಲಕತ್ತಾಳ. ಹೇಳಕ್ಕ. ಅಪ್ಪಗೆ ಹೇಳು, ಆ AC ಜೊತೆಗೆ ಒಂದು ದೊಡ್ಡದೊಂದು ಫ್ರಿಜ್ ಕೊಟ್ಬಿಡು ಅಂತ ಹೇಳು. ಆ ಫ್ರಿಜ್ ಬಂತಂದ್ರೆ ತಣ್ಣ ನೀರು ಯಾವಾಗ ಬೇಕಾವಾಗ ಕುಡಿಬೋದಾ. ಎಷ್ಟು ಚಂದ ಫ್ರೆಶ್ ತರಕಾರಿ ಇಡ್ಬೋದಾ ಅದ್ರಾಗ. ಐಸ್ರಿಮ ಎಷ್ಟು ಚಂದ ಬೇಕು ಅಷ್ಟು ಚಂದ ಈ ಹಣ್ಣುಗಳು ಅದು ಇದು ಹಾಕಿ ಮಾಡೋದು ತೋರಿಸ್ತಿರ್ತಾರೆ ಫೋನ್ಯಾಗ. ಅದೆಲ್ಲ ನಾವು ಮನೆಗೆ ಮಾಡ್ಕೊಂಡು ತಿನ್ಬೋದಾ. ಮಸ್ತ್ ಭಾರಿ ಅಂದ್ರೆ ಭಾರಿ ಕಂಡಾಬಟ್ಟಿ ಉಪಯೋಗ ಅದ ಅದ್ರಲ್ಲಿಂತ. ಅದಕ್ಕೆ ಒಂಚೂರು ಆ ಫ್ರಿಜ್ನು ಹೇಳಲ್ಲ ನಿಮ್ಮ ಅಪ್ಪಗೆ.
ಎರಡು ಬರಲ್ಯಾಕ ಎ ಸಿ ಫ್ರಿಜ ಎರಡು ಕೊಡಿಸ್ಬಿಡು ಅಂತ ಹೇಳು ಕೊಡ್ಸಕೈಲಿ. ಪಿರೀಜ್ ಅಂತ ಪಿರೀಜ್ ಕೇಳಕತ್ತ ನೋಡುವ ನಿನ್ನ ವಾರ್ಗಿತ್ತಿ ಅದು ಪಿರೀಜ್ ಅಂತ ತಂದು ಕೊಡು, ಪಿರೀಜ್ ಅಂತ ತರಿಸ್ಕೊಡು. ಕಂಡಬಟ್ಟಿ ಅಡ್ಗೆ ಮಾಡಿ ಮಾಡಿ ಅದ್ರಾಗ ಇಟ್ಟು ಬಿಡ್ತಾಳ. ಮೂರು ದಿನ ಆದ್ರೂ ಅದೇ ಬಿಸಿ ಮಾಡಿ ಕೊಡ್ತಾಳ ಮನೆ ಮಂದಿಗೆಲ್ಲ. ನಾವು ತಿನ್ಕೋತ ಕುಂತು ಬಿಡಮ್ಮೆ. ಅಳಸಿದು ಕೊಳಸಿದು ಎಲ್ಲ ಹಾಕಿ ಬಿಡ್ತಾಳ ನಮ್ಮ ಹೊಟ್ಟೆಗೆ. ಈಗ ಚಂದ ಇದ್ದೀವಲ್ಲ ಆಕಿಗೆ ಇಷ್ಟ ಆಗಿವಲ್ದು ಕಾಣಿಸ್ತದ. ಅದಕ್ಕೆ ಪಿರೀಜಿನಂದು ಊಟ ಮಾಡ್ಬೇಕಂತಾಳ ಈಗ ಆಕಿ. ಎಲ್ಲ ಪಿರೀಜಿನಂದು ತಿನ್ಬೇಕಂತ. ಏ ಹಂಬು ಶನಿ ಇಲ್ಲಿ ಕೇಳು. ಏಯ್ ಕಾವಿ ಇಲ್ಲಿ ಕೇಳಲೇ ಕಾವೇರಿ. ಅದು ಪಿರೀಜ್ ಅಂದ್ರೆ ತಂಗಳ ಪೆಟ್ಟಿಗೆ ಇದು ನೋಡು. ಕಾಯಿಪಲ್ಯ ಅದು ಎಲ್ಲ ತಂದು ಒಂದು ತಟ್ಟೆನ ಹಾಕಿ ನೀನು ಇಟ್ಟು ಬಿಡು. ಸ್ವಲ್ಪ ನೀರು ಹೊಡೆದು ಎಷ್ಟು ಫ್ರೆಶ್ ಇರ್ತದೆ ಗೊತ್ತೇನ. ಅದೇ ಫ್ರಿಜ್ನಾಗ ಇಟ್ಬಿಡು. ಫ್ರಿಜ್ನಾಗ ಇಟ್ಟಿದ್ದು ತಿಂದು ನೋಡು ಒಂದಿನ ಅದ್ರಾಗ ಏನು ರುಚಿನೇ ಉಳಿಯಲ್ಲ ಗೊತ್ತೇನ. ಎದಕ್ಕೆ ಬೇಕವ ಅದೆಲ್ಲ. ಸುಮ್ಮಿರು. ಏಯ್ ಸುಷ್ಮಾ ಎ ಸಿನೂ ಬೇಡ ಪಿರಿಜು ಬೇಡ ಏನು ಬೇಡ ಸುಮ್ಮಿರು. ಇಲ್ಲಿ ಅತ್ತಿ ಮನೆಗೆ ಹೆಂಗದ ಹಂಗೆ ಹೊಂದ್ಕೊಂಡು ಹೋಗೋದು ಕಲಿ. ಮೊದಲು ನೋಡು ಬೆಂಗಳೂರು ಮಾತು ಬರ್ತಿದ್ದಿಲ್ಲ. ಬೆಂಗಳೂರು ಮಾತು ಬಿಟ್ಟು ನಮ್ಮ ಮಾತು ಆಡ್ಲಿಕ್ಕೆ ಬರ್ತಿದ್ದಿಲ್ಲ ನಿನಗೆ. ಈಗ ನೋಡು ಎಷ್ಟು ಚಂದ ನಮಗೆ ಮೀರ್ಸಂಗೆ ಮಾತಾಡ್ತಿ. ಹಾಗೆ ಕಷ್ಟಪಟ್ಟು ಹೆಂಗೆ ಕಲ್ತಿದಲ್ಲ ಭಾಷೆಗಳು ಹಾಗೆ ಇಲ್ಲಿ ಕಷ್ಟಪಟ್ಟು ಬದುಕು ಮಾಡೋದು ಕಲಿ ಏನು. ಭಾಳ ಚಂದ ಆಗ್ತದ ನಿನ್ನ ಜೀವನ. ಅದು ಬಿಟ್ಟು ಎ ಸಿ ಬೇಕು ಪಿರಿಜ್ ಬೇಕು ಅನ್ಕೋತ ನಿಂತು ಬಿಟ್ಟರ ಏನು ಹೇಳ್ಬೇಕು ನಿಮ್ಗೆ. ಬಿಡ್ರವ ಅದೆಲ್ಲ ಬಿಡ್ರಿ. ಎಷ್ಟು ನಾವು ನ್ಯಾಚುರಲ್ ಆಗಿ ತಿಂತೀವಿ ಅಷ್ಟು ಒಳ್ಳೇದು ನಮ್ಮ ಆರೋಗ್ಯಕ್ಕೆ. ಸುಮ್ಮಿರೋ. ಕಿಂತಲಾಗೆಲ್ಲ ಹಾಕ್ಬಿಡಕ್ಕಾವಿ ಇದ್ದಿದ್ದು ಇರ್ಲಾರ್ದೆಲ್ಲ ಹಾಕೋದು ಕೂಡ್ತಾಳಿಕ್ಕಿ. ಅತ್ತಿ ಒಂದು 50 ರೂಪಾಯಿ ಕೊಡ್ರಿ. ಇಲ್ಲಿ ಪಾರ್ಲರ್ಗೆ ಹೋಗಿ ಐಬ್ರೂ ಮಾಡ್ಕೊಂಡು ಬರ್ಬೇಕಿತ್ರಿ. ಏನ ಐಬ್ರೂ? ಅದೇ ಹುಬ್ಬು ಕೆತ್ತಿಸ್ಕೊಂಬತ್ತೇನ? ಹ್ಞೂ ರೀ ಅತ್ತೆ ಅದೇ. ಸುಸುಮ ಇಲ್ಲಿ ಕೇಳು. ಯಾಕೆ 50 ರೂಪಾಯಿ ಅಲ್ಲಿ ಮಂದಿ ಕೊಡ್ತಿ? ನನಗೆ ಕೊಡು. ಒಂದು ಫೆವಿಕಾಲ್ ಡಬ್ಬಿ ತರ್ತೀನಿ, ಒಂದು 10 ರೂಪಾಯಿ ಸಿಗ್ತದ. ಅದು ತಂದು ನಿನಗೆ ಹಚ್ತೀನಿ. ಓಸು ಹೂ ಬಿದ್ದೀವಿ ಎಲ್ಲ ಕಿತ್ತು ಹೋತಾವ. ಮತ್ತೊಂದು ಪೆನ್ಸಿಲ್ ತಂದಿರ್ತೀನಿ ಐಬ್ರೂ ಪೆನ್ಸಿಲ್. ಅದು ತೊಗೊಂಬಂದು ಚಂದ ಕೊರಿತೀನಿ. ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಕೊರೆದು ಬಿಡ್ತೀನಿ. ಸುಮ್ಮನೆ ಯಾಕೆ ಅವ್ರಿಗೆ 50 ರೂಪಾಯಿ ಕೊಡ್ತೀವಿ? 15 ರೂಪಾಯಿದಾಗ ಕೆಲಸನೇ ಮುಗಿದು ಹೋಗ್ತದ. ನನಗೆ ಕೊಟ್ಟು ಬಿಡೋಲ್ಲ, ನಾನೇ ಮಾಡ್ತೀನಿ. ಫೆವಿಕಾಲ್ ಹಚ್ಚಿ ತೆಗದಿ ಮತ್ತು ಪೆನ್ಸಿಲ್ ಕೊರಿತ್ಯಾ? ಪಾಪ ನೀನು ಏನಾರ ಒಂದು ಹೇಳ್ಕೊತಿರ್ತಲ್ಲ. ಸುಮ್ಮಿರು. ಆಯ್ತು ಹೋಗಿ ಬಾ ಸುಷ್ಮಾ, ಕೊಡ್ತೀನಿ ಹತ್ರಕ್ಕ. ಅಕ್ಕ ನಡಿ ನೀನು ಇಬ್ರು ಹೋಗಿ ಬರ. ಮತ್ತು ನನಗೆ ಅತ್ತೆರು 100 ರೂಪಾಯಿ ಕೊಟ್ಟು ಹೋಗಿ ಮಾಡ್ಕೊಂಡು ಬಾ ಅಂದ್ರೂ ನಾನು ಮಾಡ್ಕೊಂಡು ಬರಲ್ಲ. ನೀವು ಒಬ್ಬಕ್ಕೆ ಹೋಗಿ ಮಾಡ್ಕೊಂಡು ಬರೇವ, ನನಗದೆಲ್ಲ ಇಷ್ಟ ಆಗಲ್ಲ. ಅಕ್ಕ ನಿನಗೆ ನಾನೇನು ಮಾಡಿಸ್ಕೊಳಕ್ಕೆ ಕರ್ಲೇಕತ್ತಿಲ್ಲ, ನನ್ನ ಜೊತೆ ಬಾ ಅಷ್ಟೇ. ಜೋಡಿಗ ಆಯ್ತು ತಗೋ ನಡಿ ಬರ್ತೀನಿ. ಮತ್ತು ನೋಡಿ ವಿಚಾರ ಮಾಡು. ನಾನೇ ಸುಮ್ಮನೆ ಇಲ್ಲೇ ಕಟ್ಟಿ ಮೇಲೆ ಇಲ್ಲಿ ಕೆಳಗೆ ಕೂಡು. ಒಂದಿಟ್ಟು ಫೆವಿಕಾಲ್ ತಂದು ಕೊಡ್ತಾರೆ ಅತ್ತೆರ. ತಂದು ಪಟ 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 ಮಾಡಿಬಿಟ್ಟು ಚಂದ ಕೊರಿತೀನಿ. ಕಪ್ಪ ದಟ್ಟು ಕಾಣ್ಬೇಕವು ಹಂಗೆ ಕೊರಿತೀನಂತ ನೋಡಿ. ಸುಮ್ಮನೆ ಯಾಕೆ ಬಿಸಿಲಾಗ ಅಡ್ದೂರು ಹೊತ್ತಿ ಟ್ಯಾನ್ ಅದು ಇದು ಅನ್ಕೋತಾ ಮೊದಲೇ ಟ್ಯಾನ್ ಆಗ್ತದಂತಿ. ಯಾಕೆ ಹೊತ್ತಿ ಇಲ್ಲೇ ಮಾಡ್ತೀನಿ ಬಾ. ಅಕ್ಕ ನನಗೆ ಅದಕ್ಕೆ ಸಿಟ್ಟು ಬರ್ತದ. ನಾನು ಹಚ್ಕೊಳಕ್ಕೆ ಹೋಗ್ತೀನಿ. ನೀನು ನೋಡಿದ್ರೆ ನನಗೆ ಯಾವಾಗ ನೋಡಿದ್ರೆ ಕಾಲು ಹೇಳ್ಕೊತಾನೆ ಇರ್ತಿ. ಕಾವಿ ಸುಮ್ಮಿರು. ಹೋಗಿ ಬರತ್ತಿದ್ರೆ ಈಗ ಹೋಗಿ ಬರ್ರಿ. ಮತ್ತು ಇನ್ನೂ ಬಿಸಿಲು ಹೆಚ್ಚಿಗೆ ಹಾಕೋತ ಹೋಗೋದು ಖರೆ ಕಮ್ಮಂತ್ರ ಆಗಲ್ಲ. ಹೋಗಿ ಬರ್ರಿ ಬರು. ಬಂದಳಕ್ಕೆ ಊಟ ಮಾಡಮಂತ. ಹ್ಞೂ ರೀ ಅತ್ತೆ ಹಂಗೆ ಮಾಡ್ತೇವೆ ತಗೋರಿ. ಮತ್ತು ಆಕಿ ಈಗ ಮುಚ್ಚಿದೋಳು ಅಂತಂದ್ರೆ ಮತ್ತು 5ಕ್ಕೆ ತೆಗಿತಾಳ. ಈಗ ಹೋಗಿ ಬರ್ತೇವೆ ತಗೋರಿ. ಆಯ್ತು ಬರ್ರಿ. ರೊಕ್ಕ ಕೊಡ್ತೀನಂತ ಹೋಗಿ ಬರಟ್ರಿ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೊಂದು ಲೈಕ್ ಕೊಡ್ರಿ. ಹೊಸದಾಗಿ ಯಾರು ನೋಡ್ಲಕತ್ತೀರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ದಯವಿಟ್ಟು ಹೈಪ್ ಪಾಯಿಂಟ್ ಕೊಡೋದು ಮರಿಲಕ್ಕೆ ಹೋಗ್ಬೇಡ್ರಿ. ಹಾಗೆ ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊರಿ. ನಾನು ಯಾವಾಗ ಸ್ಟೋರಿ ಅಪ್ಲೋಡ್ ಮಾಡಿದ್ರು ಅದು ನಿಮ್ಗೆ ನೋಟಿಫಿಕೇಷನ್ ಬರ್ತದೆ. ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.